நம்ம அங்க கேரளத்தை வന്നത് നമ്മളെ ഇത് ഫസ്റ്റ് ടൈം പോയത് ಹೇಗೂ ನಾವು ಫುಲ್ ಮುಳುಗಿಸಿ ಆಟ ಆಡಿಸಿ ಎಲ್ಲ ಟ್ರೈನಿಂಗ್ ಕೊಟ್ಬಿಟ್ಟಿದ್ದೀನಿ. ಸೊ ರಿಕ್ವೆಸ್ಟ್ ಮಾಡಿ വേറെ പേർക്ക് സ്വർഗം കിട്ടിയവരെ ബിക്കോസ് എന്താ പറയാ ഈ വെള്ളത്തില് മെരിക്കട്ടെ പോട്ടെ പ്രശ്നമില്ല. ಆಮೇಲೆ ನೋಡಿ ಎಂಟಿ ಮಳೆ ಬಂದಂಗೆ ಓಡೋಗ್ಬಿಟ್ಲು. ಮಳೆ 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 ಮಳೆಯಲ್ಲಿ ನಮ್ಮ ಒಂದು ರಾಫ್ಟಿಂಗ್ ಕತೆ. ಬನ್ನಿ ನಮ್ಮ ಟೀಮ್ನ ಒಂದ್ಸತಿ ಮಾತಾಡ್ಸ್ಕೊಳ್ಳುವ. ನಮ್ಮ ಬೋಟಲ್ಲಿ ಯಾವ ತರ ಪರಿಸ್ಥಿತಿ ಇತ್ತು, ಯಾವ ತರ ಇತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಕ್ಲಿಕ್ ಮಾಡಕ್ಕೆ ಮರಿಬೇಡಿ. ಈ ಒಂದು ಬೋಟ್ ಅಲ್ಲಿ ನಾವು ಇಷ್ಟು ಜನರು ಹೋದ್ರು, ಯಾವ ತರ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡುವ. ನವೀನ್ ಅವರು ನಮ್ಮ ಅಂಗ ಕೇರಳത്തെ വന്നത് നമ്മളെ ಇದು ಫಸ್ಟ್ ಟೈಮ್ പോയത് ಬರೀ ನೋಡಿ ಅವರು ಬರೀ ಅಪಿಯರೆನ್ಸ್ ಮಾತ್ರ ಚೇಂಜ್ ಮಾಡ್ಕೊಂಡ್ರೆ ಅವ್ರು ಕುಶಲನಗರದಲ್ಲಿ ಸಿಗ್ತಾರೆ ನಿಮಗೆ. ಇದು ಓಕೆ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು. ನೀರು ಇಳಕ್ಕೆ ಮಾತ್ರ ಭಯ ನನಗೆ ಜಾಸ್ತಿ. ಬಾಕಿ ತುಂಬಾ ಇನ್ನೂ ಬೇಕಿತ್ತು, ನನಗೆ ಇನ್ನೂ ತುಂಬಾ ಮಾಡ್ಬೇಕಿತ್ತು ಅಂತ ಅನಿಸ್ತು. ಬಟ್ ನೀರು ಇಳಕ್ಕೆ ಮಾತ್ರ ಭಯ. ಓಕೆ, ಆಗ ರಾಫ್ಟಿಂಗ್ ನೆಕ್ಸ್ಟ್ ನಾವು ಮರಳು ಭೂಮಿಯಲ್ಲಿ ಮಾಡುವ. ಅದನ್ನು ಟ್ರೈ ಮಾಡುವ. ಸೂಪರ್ ಸೂಪರ್ ಅಲ್ಲ. ಮತ್ತೆ ಇನ್ನೊಂದು ಏನಾದ್ರೂ ಅದು ಟಾಪಲ್ ಆಗಿದ್ದಿದ್ರೆ ಏನಾಗ್ತಿತ್ತು? ಶಿವನ್ ಪಾದ ಸೇರ್ತೀವಿ ಅಷ್ಟೇ. ಇಲ್ಲ, ನಮ್ಮ ಎಕ್ಸ್ಪರ್ಟ್ ಗೈಡ್ಸ್ ಇದ್ದಾರೆ. ಗೈಡ್ಸ್ ಎಷ್ಟು ಚೆನ್ನಾಗಿ ನಮ್ಮನ್ನ ರೆಸ್ಕ್ಯೂ ಮಾಡಿದ್ದಾರೆ ಅಂತ ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ. ಓಕೆ, ಥ್ಯಾಂಕ್ ಯು ನವೀನ್. ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನನಗೆ. ಆಮೇಲೆ ಅವ್ರು ತುಂಬಾ ಕಾನ್ಶಿಯಸ್ ಆಗಿದ್ರು. ನಮ್ಮ ಮನೆದು ಒಂದು ಕಂಪ್ಲೀಟ್ ಇನ್ಚಾರ್ಜ್ ತಗೊಂಡಿದ್ರು ಅವರು. ಯಾರು ಆಕ್ಚುಲಿ ಸಮನಾಜಿಗೆ ಏನೂ ಆಗಿರ್ಲಿಲ್ಲ ಆಯ್ತಾ. ಸುಮ್ಮನೆ ಸ್ವರ್ಗ ನೋಡ್ಬೇಕು, ಇಲ್ಲೇ ನೋಡ್ಬೇಕು ಇದ್ದಾಗ. ಸೊ ಸಮನಾಜಿಗೆ ಹಾರಿದಂಗೆ ಒಂದ್ ಸ್ವಲ್ಪ ಹಿಂಗಾಗಿದೆ ಅಷ್ಟೇ. ಸೊ ಇವನು ನಾವಿನ್ನ ಫುಲ್ಲು ರೆಸ್ಕ್ಯೂ ಹೆಂಗಂದ್ರೆ ಬಾ ಹಾಗೆ 2 ಸತಿ ಹೇಳಿದ್ರು, ಇವರ ವೆಯ್ಟಿಗೆ ಬರ್ಲಿಲ್ಲ. ಬೋಟ್ ಅವರ ಹತ್ರ ಹೋಯ್ತು, ಸಮನಸ್ ಮೇಲೆ ಬಂದಿದೆ. ಹೌದು, ಸಮನಾಜ್ ಮೇಲೆ ಬಂದಿಲ್ಲ. ಆಮೇಲೆ ಅದು ಅವ್ರಿಗೆ ಗೊತ್ತಾಯ್ತು ಸಮನಾಜ್ ಸುಮ್ಮನೆ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಸರಿ, ಸೂಪರ್, ಥ್ಯಾಂಕ್ ಯು. ನೆಕ್ಸ್ಟ್ ದರ್ಶನ್ ಕತೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿತ್ತು ಎಕ್ಸ್ಪೀರಿಯನ್ಸ್. ನಮ್ಮ ಬೋಟಲ್ಲಿ ಎಲ್ಲ ಎಂಜಾಯ್ ಮಾಡಿದ್ವಿ. ಅದ್ರ ಜಾಸ್ತಿ ಎಂಜಾಯ್ ಮಾಡಿದ್ರೆ ಸಮನಾಸ್ ಯಾಕೆಂದ್ರೆ ಸಮನಾಸ ಕೌಂಟಿಲಿ ನೀರು ಕುಡಿದ್ರು ಕೂಡ ಸಾಕಾಗಿಲ್ಲ ಅಂತ ಅಂದು ಒಳೆಯಲ್ಲಿ ನೀರು ಕುಡಿದಾರೆ. ಒಳ್ಳೆ ನೀರು. ಆಮೇಲೆ ಇವನು ಇರೋದು ಕುಶಾಲನಗರದ ಹತ್ರ ದುಬಾರಿಯಲ್ಲಿ. ಇಷ್ಟು ವರ್ಷ ಆದ್ರೂ ಅಲ್ಲಿ ರಾಫ್ಟಿಂಗ್ ಮಾಡಿಲ್ಲ. ಲಾಸ್ಟ್ ಟೈಮ್ ನಾವು ರಾಫ್ಟಿಂಗ್ ಬಂದ್ ಮಾಡಿದಾಗ ಈ ಮನ್ಸ ಅವತ್ತೇ ರಾಜ ಹಾಕೊಂಡು ಹೋಗಿದ್ದ, ಅಲ್ಲೂ ಮಿಸ್ ಆಯ್ತು. ಈ ಸತಿ ಫೈನಲ್ ಆಗಿ ಡಿಸೈಡ್ ಮಾಡ್ದ ನಾನು ರಾಫ್ಟಿಂಗ್ ಮಾಡೇ ಮಾಡ್ತೀನಿ ಅಂತ. ಅವನಿಗೋಸ್ಕರ ಒಂದು ಸ್ಪೆಷಲ್ ರಾಫ್ಟಿಂಗ್ ಅಂತಾನೆ ಹೇಳ್ಬಹುದು. ಬಟ್ ಎಂಜಾಯ್ ಮಾಡ್ದ. ಸ್ಪಾನ್ಸರ್ ಮಾಡ್ತಾನೆ ನೆಕ್ಸ್ಟ್. ಓ, ವೆರಿ ನೈಸ್, ವೆರಿ ನೈಸ್. ಎಸ್, ಸೂಪರ್. ಅಲ್ಲಿಂದ ಇಲ್ಲಿ ಒಬ್ರು ಇದ್ದಾರೆ. ಮೊನ್ನೆ ಬೆಳಿಗ್ಗೆ ಎದ್ದಂಗೆ ಅಂದ್ರೆ 2 days ಬ್ಯಾಕ್ ನಾನು ಬೆಳಿಗ್ಗೆ ಎದ್ದಂಗೆ ಫಸ್ಟ್ ಒಂದು ಕ್ವಶನ್ ಕೇಳಿದೆ, ಕೋಕ್ ನಿನಗೆ ರಾಫ್ಟಿಂಗ್ ಅಂದ್ರೆ ಭಯ ಇದೆಯಾ ಅಂತ. ಹೌದು, ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಆಯ್ತಲ್ಲ ಅದರಿಂದ ಭಯ ಅಂತ ಹೇಳಿದ್ರೆ, ಭಯನ ಪುನಃ ನಾವು ಫೇಸ್ ಮಾಡ್ಬೇಕಲ್ಲ, ಭಯ ಅಂತ ಹೇಳ್ಕೊಂಡು ಅದನ್ನ ಅಲ್ಲೇ ಮನ್ಸಲ್ಲಿ ಇಟ್ಕೊಂಡು ಭಯ ಭಯ ಭಯ, ಸೊ ಲೆಟ್ಸ್ ಫೇಸ್ ಇಟ್ ಅಂತ ಹೇಳಿದೆ. ಆಮೇಲೆ ಒಂದು ವಿತಿನ್ 2 minutes ಒಪ್ಕೊಂಡ್ಲು ಆಯ್ತು ಅಂತ. ಈಗ ನಾವಿಬ್ರು ಹೋಗೋದಲ್ಲ, ಬಿಯಾನ್ಗೂ ಎಕ್ಸ್ಪೀರಿಯನ್ಸ್ ಕೊಡ್ಸುವ. ಹೇಗೂ ನಾವು ಫುಲ್ ಮುಳುಗಿಸಿ ಆಟ ಆಡಿಸಿ ಎಲ್ಲ ಟ್ರೈನಿಂಗ್ ಕೊಟ್ಬಿಟ್ಟಿದ್ದೀನಿ. ಸೊ ರಿಕ್ವೆಸ್ಟ್ ಮಾಡಿ ಸರಿ ಅಂತ ಇವರು ಒಪ್ಕೊಂಡಂಗೆ ಇಮಿಡಿಯೇಟ್ ಆಗಿ ಟೀಮ್ನೆಲ್ಲ ಕರ್ಕೊಂಡು ಪ್ಲಾನ್ ಮಾಡಿದೆ. ಸೊ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಕೊಡು. ಎಸ್, ಮೇ ಬಿ ನಂದು ಇದು 7th ರಾಫ್ಟಿಂಗ್ ಅನ್ಸುತ್ತೆ. ಅದಕ್ಕೆ ಮುಂಚೆ 4 times ಏನ್ ಮಾಡಿದ್ದೆ, ನಿಮ್ ತರನೇ ಫುಲ್ ಎಕ್ಸೈಟ್ ಆಗಿ ಪದೇ ಪದೇ ಮಾಡ್ತಾನೆ ಇದೆ. 5th time ಯಾವಾಗ ಟಾಪಲ್ ಆಯ್ತು, ಸ್ವಲ್ಪ ನಂಗೆ ಸ್ವಿಮ್ಮಿಂಗ್ ಗೊತ್ತಿರ್ಲಿಲ್ಲ, ಹಾಗೆಲ್ಲ ಏನೇನೋ ಭಯ ಆಗಿ ದಟ್ ವಾಸ್ ಆಲ್ಮೋಸ್ಟ್ ಸತ್ತು ಬದುಕಿರೋ ಫೀಲ್ ಆಗಿತ್ತು ನಮ್ಗೆ ಅವಾಗ. ಮೆನಿ ಹ್ಯಾವ್ ಸೀನ್ ದ ವ್ಲಾಗ್ ಹೇಗಿತ್ತು ಧನುಬ್ರೋ ಚಾನಲ್ ಅಲ್ಲಿ ಅದೆಲ್ಲ. ಅಂಡ್ ಭಯ ಇತ್ತು, ಅದಕ್ಕೋಸ್ಕರ ಹೋದ್ ತಿಂಗಳು ಸ್ವಿಮ್ಮಿಂಗು ಕಲ್ತ್ಕೊಂಡ್ ಬಂದೆ. ಅದೇನು ಪ್ರಯೋಜನ ಇಲ್ಲ, ಪ್ರಯೋಜನ ಇಲ್ಲ. ಬಟ್ ನನ್ನ ಮೈಂಡ್ ಸೆಟ್ಗೆ ಓಕೆ, ಐ ನೋ ಸ್ವಿಮ್ಮಿಂಗ್, ಐ ಕ್ಯಾನ್ ರೆಸ್ಕ್ಯೂ ಮೈಸೆಲ್ಫ್. ಅದು ಮತ್ತೆ ವಿಆರ್ ಮೇಲೆ ಅವರು ಲೈಕ್ ನಿಮ್ಮ ಹುಡುಗ ಆಕ್ಟಿವಿಟಿ ಇದ್ದಾನೆ, ಅದಕ್ಕೆ ಯು ಕ್ಯಾನ್ ಟೇಕ್ ಹಿಮ್ ಅಂತ ಹೇಳಿದ್ರು. ಯಾಕಂದ್ರೆ ಯಾಕಂದ್ರೆ 9 ವರ್ಷದ ಒಳಗಡೆ ಅವ್ರು ಅಲೋ ಮಾಡೋದಿಲ್ಲ. ಸೊ ಭಜನ್ ಹೇಳಿದ್ರು ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬಿಟ್ಟು ಅದಕ್ಕೆ ದೇ ಅಲೌಡ್. ಇಷ್ಟು ಒಂದು 4.25 ವರ್ಷದ್ದು ಮಗುನ ಕರ್ಕೊಂಡು ಹೋಗ್ತೀವಿ, ಎಂಟೈರ್ ಫ್ಯಾಮಿಲಿ ಹೋಗ್ತಾ ಇದೀವಿ. ಸೊ ರಿಸ್ಕಿ ಅಂಡ್ ಐ ಬಿಲೀವ್ ಇನ್ ಯೂನಿವರ್ಸ್ ಆಯ್ತು. ಎಸ್. ಆಮೇಲೆ ಲಾಸ್ಟ್ ಟೈಮ್ ನಾನು ಟಾಪಲ್ ಆಗಿದಾಗ, ನಂದು ತುಂಬಾ ಸತಿ ಆಗಿದೆ ರಾಫ್ಟಿಂಗು, ಬರ್ತಾನೆ ಇರ್ತೀನಿ. ಲಾಸ್ಟ್ ಟೈಮ್ ಟಾಪಲ್ ಆಗಿದಾಗ ನನ್ನ ಕೈಲಿ ಒಂದು ಗೋಪ್ರೋ ಇತ್ತು, ಯಾವುದೇ ಕಾರಣಕ್ಕೂ ಬಿಡ್ಲಿಲ್ಲ. ಗೋಪ್ರೋನೇ ಬಿಡ್ಲಿಲ್ಲ ಅಂತ ಹೇಳಿದ್ರೆ ಇವನ ಬಿಟ್ಬಿಡ್ತೀನಾ? ಅಲ್ಲ ವಿಯಾನ್? ಅಲ್ಲ, ಯಾವ ಇವೆಲ್ಲ ಮಲ್ಟಿಪಲ್ ಭಾಷೆ ಆಗ್ಬಿಟ್ಟು ಯಾವ್ದು ಅಕ್ನಾಲೇಜ್ಮೆಂಟ್ ಯಾವ್ದು ರಿಜೆಕ್ಷನ್ ಗೊತ್ತಾಗಲ್ಲ. ಸೊ ಓಕೆ, ನಿಮ್ದು ಅಷ್ಟೇನು ಎಕ್ಸ್ಪೀರಿಯನ್ಸ್? ಓಕೆ, ಸೊ ನಿನ್ನಲ್ಲಿ ಭಯ ಇಲ್ಲ ಈಗ? ಭಯ ಹೊಡೆದೋಯ್ತು. ಸೂಪರ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಹೋಗ್ಬೇಕಾದ್ರೆ ಫೀಲ್ ಇತ್ತು,
ಹೋದ್ಸಲ ಆಗುತ್ತೆ, ಯಾಕಂದ್ರೆ ನಾನು ಮೇ ಬಿ 3rd ಅಥವಾ 4th ರ್ಯಾಪಿಡ್ ಅಲ್ಲಿ ಟಾಪ್ ಅಲ್ಲಿ ಆಗಿದ್ದು. ಹೋದಾಗ ಅದೇ ರಿಕಾಲ್ ಆಗ್ತಾ ಇತ್ತು ಏನಾದ್ರು ಅಂತ ಅನ್ಬಿಟ್ಟು. ಬಟ್ ಎಸ್ ಫನ್. ನೀವು ವಿಡಿಯೋಸ್ ಎಲ್ಲ ನೋಡ್ಬೋದು, ಈ ವಿಡಿಯೋದಲ್ಲಿ ಹಾಕಿದ್ದಾರೆ. ಅಂಡ್ ಬನ್ನಿ ಈಗ ವಿಯನ್ ಮಾತಾಡ್ಸ್ಕೊಳ್ಳುವ. ಯಂಗೆಸ್ಟ್ ರಾಫ್ಟರಾ ಎಂತ. ಸೊ ಹೇಗಿತ್ತು, ಹೌ ಡಿಡ್ ಯು ಫೀಲ್? ಚೆನ್ನಾಗಿತ್ತಾ? ಹಿಂಗೆ 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 ಹೋಗೋದೆಲ್ಲ ಇಷ್ಟ ಆಯ್ತಾ? ಹೇಗೆ ಚೆನ್ನಾಗಿ ಟ್ರೀಟ್ ಮಾಡಿದ್ರ? ಅಲ್ಲಿಗೆ ಡೌನ್ ಹೋಯ್ತು, ಡೌನು. ಆಮೇಲೆ ಆಮೇಲೆ ಬ್ಯಾಕ್ ಹೋಯ್ತು, ಬ್ಯಾಕ್ ಹೋಯ್ತು. ಆಮೇಲೆ ಆಮೇಲೆ ಫ್ರಂಟ್. ಓಕೆ, ಎಲ್ರಿಗೆ ಹೇಳಿ ಬನ್ನಿ ರಾಫ್ಟಿಂಗ್ ಟ್ರೈ ಮಾಡಿ ಅಂತ. ಬನ್ನಿ ರಾಫ್ಟಿಂಗ್ ಟ್ರೈ ಮಾಡಿ. ಓಕೆ, ಸೂಪರ್. ಥ್ಯಾಂಕ್ ಯು ವಿಯಾನ್. ಸೊ ವೆರಿ ಪ್ರೌಡ್ ಅಬೌಟ್ ವಿಯಾನ್ ಪರ್ಫಾರ್ಮೆನ್ಸ್. ಆಮೇಲೆ ನಮ್ಮ ಪಕ್ಕದಲ್ಲಿ ಒಬ್ರು ಇದ್ರು, ಅವರು ಆಕ್ಚುಲಿ ಹೊರಗಡೆ ಕೂರ್ಬೇಕು ಕಾಲ್ ಹಿಂಗ್ ಹಾಕೊಂಡು. ಅದು ರಾಫ್ಟ್ ಏನ್ ಜಾರಲ್ಲ, ಇವರೇ ಹೋಗ್ಬಿಡುದು ಒಳಗಡೆ. ಅವರು ಯೋಚನೆ ಏನು ಅಂತ ಹೇಳಿದ್ರೆ, ಏನಾದ್ರೂ ಹಿಂಗ ಆದ್ರೆ ಒಳಗಡೆ ಕೂತ್ಬಿಡ್ತೀನಿ ಅಂತ. ಗೈಡು ಕಡಿಮೆ ಅಂದ್ರೆ ಒಂದು 5 ಸತಿ ಹೇಳಿದ್ದಾರೆ, ಸರ್ ಒಳಗಡೆ ಬನ್ನಿ ಒಳಗಡೆ ಬನ್ನಿ ಅಲ್ಲ ಸಾರಿ ಹೊರಗಡೆ ಹೋಗಿತ್ತು, ಯಾಕಂದ್ರೆ ಅದು ಬ್ಯಾಲೆನ್ಸ್ ಆಗ್ಬೇಕು ಅಂತ. ಪ್ರಗತು ಸರ್ ಏನ್ ಗೊತ್ತಿಲ್ಲ ಜಾರ್ತಾ ಇದ್ದೀನಿ ಅಂತ. ರೈಟ್ ಮಾಡಿಂದ ಲೆಫ್ಟ್ ಮಾಡ್ತಾರೆ. ಹೌದು, ಇಲ್ಲ, ಅದೆಲ್ಲ ಕರೆಕ್ಟ್ ಆಗಿತ್ತು. ಆದ್ರೆ ಇದೊಂದು ಮಾತ್ರ ಜಾರ್ಕೊಂಡು ಒಳಗಡೆ ಏನೊಟ್ಟಿಗೆ ಹ್ಯಾಂಡಲ್ ಮಾಡ್ತಾ ಇದ್ರು. ಬಟ್ ಒಂದ್ ಸ್ವಲ್ಪ ಹೋದಂಗೆ ಫುಲ್ ಧೈರ್ಯ ಬಂತು ಪ್ರಗತಿಗೆ. ಹೇಗಿತ್ತು? ಇಲ್ಲ ನಾನು ತುಂಬಾ ಸಾರಿ ಮಾಡಿದೀನಿ ರಾಫ್ಟಿಂಗ್ ಅಂತ, ಸುಮಾರು ಸಲ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಮೇನ್ ಏನಂತಂದ್ರೆ ಗೈಡ್ ಏನು ಹೇಳ್ತಾರೆ ಅದನ್ನ ಫಾಲೋ ಮಾಡ್ಬೇಕು. ಅದನ್ನ ಫಾಲೋ ಮಾಡಿದ್ರೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಬಟ್ ತುಂಬಾ ಎಂಜಾಯ್ ಮಾಡಿದ್ವಿ. ನಾವೇ ಫಸ್ಟ್ ಇದ್ವಿ, ಎಲ್ಲರಿಗಿಂತ ನಾವೇ ಫಸ್ಟ್ ಇದ್ವಿ. ಕೊನೆಯಲ್ಲಿ ಹೋಗ್ಲಿ ಫಸ್ಟ್ ಇದೀವಲ್ಲ, ನಾವೇ ಫಸ್ಟ್ ಇದೀವಲ್ಲ, ಎಲ್ಲರೂ ಫಸ್ಟ್ ಹೋಗ್ಲಿ ಅಂತ ಹೇಳಿ ಬಿಟ್ಕೊಟ್ಬಿಟ್ಟು ಆಮೇಲೆ ನಾವು ಲಾಸ್ಟ್ ಅಲ್ಲಿ ಬಂದ್ವಿ ಅಷ್ಟೇ. ಬಟ್ ನಮ್ಮ 6 ಜನನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಮ್ಗೆ ಗೈಡ್ ಮಾಡಿದವರು ಕರೆಕ್ಟ್ ಆಗಿ ಗೈಡ್ ಮಾಡ್ತಾ ಇದ್ರು. ಅವ್ರು ಗೈಡ್ ಮಾಡ್ತಾರಲ್ಲ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಸಕ್ಕತ್ತಾಗಿತ್ತು. ಫುಲ್ ಎಂಜಾಯ್ಮೆಂಟ್ ಮಾಡಿದ್ವಿ. ಸೂಪರ್, ವೆರಿ ನೈಸ್. ಅಲ್ಲಿಂದ ಸಮನಾಜ್ ಅವರು ಹೇಳಿ. സൂപ്പർ. ഫസ്റ്റ് ടൈം എക്സ്പീരിയൻസ് ഫസ്റ്റ് ടൈം എക്സ്പീരിയൻസ് സൂപ്പർ ആയിട്ട്. ബട്ട് ഞാൻ ഇതിൽ കയറിയപ്പോ എനിക്ക് സ്വർഗം കിട്ടിയ പോലെ. ബിക്കോസ് എന്താ പറയാ, ഈ വെള്ളത്തില് മരിക്കട്ടെ പോട്ടെ, പ്രശ്നമില്ല, ജീവിതം ഒന്നേ ഉള്ളൂ. പക്ഷെ എൻജോയ് ആക്കിയത് എന്താ പറയാ, ആ ഡ്രാഫ്റ്റിംഗ് ഇത് പോയിന്റ് സൂപ്പർ ആയിട്ട്. ರ್ಯಾಪಿಡ್ಸ್ 5 ರ್ಯಾಪಿಡ್ಸ್ ಇತ್ತು ಎಲ್ಲ ಇದ್ ಮಾಡ್ಕೊಂಡು. ಸೊ ಸಮನಾಜ್ದು ಆ ಒಂದು ಅಲ್ಲಿ ವೈಫ್ ನಲ್ಲಿ ಯೋಚನೆ ಬಂತ. ಸೊ ಆ ವೈಫ್ ನ ಕರ್ಕೊಂಡು ಈ ತರ ಒಂದು ಅಡ್ವೆಂಚರ್ ಟ್ರೈ ಮಾಡ್ಬೇಕು ಅಂತ. ಎಸ್, ಸೊ ದಟ್ ಇಸ್ ದ ಪವರ್, ದಟ್ ಇಸ್ ದ ಎಂಟರ್ಟೈನ್ಮೆಂಟ್. ಎಲ್ಲದಕ್ಕಿಂತ ಮುಂಚೆ ಎಲ್ರದ್ದು ಮೈಂಡ್ ಶಿಫ್ಟ್ ಆಗಿದೆ. ಲೆಟ್ಸ್ ಫೇಸ್ ದ ಚಾಲೆಂಜಸ್ ಅಂತ ಹೇಳೋದು ಅಲ್ವಾ? ಓಕೆ, ಆಮೇಲೆ ನೋಡಿ ಎಂಟಿ ಮಳೆ ಬಂದಾಗ ಓಡೋಗ್ಬಿಟ್ಲು. ಸರಿ, ಸಿ ಯು, ಟೇಕ್ ಕೇರ್, ಲವ್ ಯು ಆಲ್. ಅಂಡ್ ಮಿಸ್ ಮಾಡಿದ್ರೆ ಬನ್ನಿ, ಈಗ ನೆಕ್ಸ್ಟ್ ಬೋಟ್ ಅವ್ರನ್ನ ಕರೆಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಕ್ಕೆ ಮರಿಬೇಡಿ. ಆಮೇಲೆ ಯಾವಾಗ ಮಳೆ ಕಡಿಮೆ ಆಗುತ್ತೆ ಎಂಟಿ ವಾಪಸ್ ಬರ್ತಾಳೆ. ಲೈಫ್ ಹಂಗೆ. ಬಟ್ ಇಲ್ಲ, ಎವ್ರಿಬಡಿ ಇಸ್ ವೆರಿ ಸಪೋರ್ಟಿವ್. ಸೊ ಥ್ಯಾಂಕ್ ಯು ಕೋಕ್. ಸಿ ಯು, ಬಾಯ್. ನೀನೇ ಕ್ಲೋಸ್ ಮಾಡೋದು. ನಿನ್ನ ಧೈರ್ಯದಿಂದ ನಮ್ಮ ಒಂದು ದೊಡ್ಡ ಒಂದು ಇದಾಗಿದೆ. Dip, 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 dip.